ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕಳೆದ 2-3 ದಿವಸದಿಂದ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ಸ್ಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿರಲಿಲ್ಲ. ಕಾರಣ ಅಷ್ಟೇ, ಬೇರೆ ಬೇರೆ ನ್ಯೂಸ್ಗಳೆಲ್ಲ ಇರೋದ್ರಿಂದ ಎಂಟರ್ಟೈನ್ಮೆಂಟ್ಗೆ ಒಂದು ಸ್ವಲ್ಪ ಸೈಡಲ್ಲಿಟ್ಟು ಮುಖ್ಯವಾದಂತಹ ನ್ಯೂಸ್ಗಳಾಗಿದ್ವು. ಆ ಕಾರಣದಿಂದಾಗಿ ಅವುಗಳನ್ನು ಪ್ರಸಾರ ಮಾಡೋದರಲ್ಲಿ ಬ್ಯುಸಿಯಾಗಿದ್ವಿ. ಈಗ ಒಂದು ಬಿಗ್ ಬಾಸ್ ವಿಚಾರಕ್ಕೆ ಬಂದುಬಿಡೋಣ. ಅದೇನೇ ಇರಲಿ, ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2-3 ದಿನದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದೆ, ಏನೇನೆಲ್ಲ ಅಪ್ಡೇಟ್ ಆಗಿದೆ, ಎಷ್ಟೆಲ್ಲ ಮುಂದುವರೆದಿದೆ ಅನ್ನೋದು ಗೊತ್ತು. ಈಗಾಗಲೇ ನಾಮಿನೇಷನ್ ಬಿಸಿ ಕೂಡ ಬಿಗ್ ಬಾಸ್ ತಂಡಕ್ಕೆ ಅಥವಾ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ತಲುಪಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಮತ್ತು ರಾಶಿಕಾ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಶಿಕಾಳನ್ನು ಗಿಲ್ಲಿ ಹೊರಗಡೆ ಹಾಕಿರ್ತಾನೆ ಅಂತ ಅಂದ್ಕೊಂಡಿರ್ತಾಳೆ. 6 ಜನರು ನಾಮಿನೇಟ್ ಮಾಡೋದಕ್ಕೆ ಹೆಸರನ್ನು ಹೇಳಿರ್ತಾರೆ. ಅದರಲ್ಲಿ ಕರೆಕ್ಟಾಗಿ ನನ್ನ ಯಾರೆಲ್ಲ ನಾಮಿನೇಟ್ ಮಾಡಿದ್ದಾರೆ ಅಂತ ಹೆಸರನ್ನು ಹೇಳಬೇಕಾಗುತ್ತೆ. ಆ ಒಂದು ಸರಿಯಾದ ಹೆಸರುಗಳನ್ನು ಹೇಳಿದರೆ ಖಂಡಿತವಾಗಿಯೂ ಅವರು ಆ ಒಂದು ನಾಮಿನೇಷನ್ನಿಂದ ಸೇವ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಗಿಲ್ಲಿಯ ಹೆಸರನ್ನು ಕೂಡ ರಾಶಿಕಾ ಹೇಳ್ತಾಳೆ. ಗಿಲ್ಲಿಯನ್ನು ಹೊರತುಪಡಿಸಿ ಆ 5 ಜನರು ಏನಿದ್ದಾರೆ ಅವರೆಲ್ಲರೂ ಕೂಡ ಕರೆಕ್ಟಾಗಿರ್ತಾರೆ. ಆದರೆ ಗಿಲ್ಲಿ ಹೆಸರು ಹೇಳಿರುವಂಥದ್ದು ತಪ್ಪಾಗಿರುತ್ತೆ. ಹಾಗಾಗಿ ಈ ಒಂದು ವಾರವೂ ಕೂಡ ರಾಶಿಕಾ ನಾಮಿನೇಟ್ ಆಗ್ತಾಳೆ. ಇನ್ನು ಇಲ್ಲಿ ಎಲ್ಲರೂ ಕೂಡ ಒಂದಷ್ಟು ಗಮನಿಸಲೇಬೇಕು, ಗಿಲ್ಲಿ ಎಷ್ಟೊಂದು ಸೇಫಾಗಿ ಆಟ ಆಡ್ತಾ ಇದ್ದಾನೆ ಮತ್ತು ಟೆಕ್ನಿಕಲ್ಗಳನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಅಂತ. ಸೊ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಆದರೆ ಈಗ ಒಂದಿಷ್ಟು ಯಾಕೋ ಅವನ ಉಡಾಪೆಗಳು ಕಡಿಮೆ ಆಗಿದೆ ಅಂತ ಕಾಣಿಸುತ್ತೆ. ಮುಂಚೆ ಎಲ್ಲ ನೀವು ನೋಡಿದ ಹಾಗೆ ತುಂಬ ಇರಿಟೇಷನ್ ಅಂತ ಅನ್ನಿಸ್ತಾ ಇತ್ತು. ಈಗ ಒಂದು ತಕ್ಕ ಮಟ್ಟಿಗೆ ಕಾಲೆಳೆಯುವಂಥದ್ದು, ಅದೇ ರೀತಿಯಾಗಿ ಕಾಮಿಡಿ ಮಾಡುವಂಥದ್ದು, ಇದೇ ರೀತಿಯಾಗಿ ಮುಂದುವರೆದ್ರೆ ಖಂಡಿತವಾಗಿಯೂ ಈ ವರ್ಷದ ಅಥವಾ ಈ ಒಂದು ಸೀಸನ್ನ ವಿನ್ನರ್ ಆಗಿ ಗಿಲ್ಲಿ ಖಂಡಿತ ಹೊರಗಡೆ ಬರ್ತಾನೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.